ಆಗ ಮುಖ್ಯಮಂತ್ರಿ ಈಗ ಲೆಕ್ಕಕ್ಕೆ ಇಲ್ಲ. ಮತ್ತೆ ಮತ್ತೆ ನಿರ್ಲಕ್ಷ್ಯ. ಲೋಕಲ್ ತಿಕ್ಕಾಟದ ಎಫೆಕ್ಟ್ ಬಿಜೆಪಿಗೆ ಬೇಡವಾದರ ಜಗದೀಶ್ ಶೆಟ್ಟರ್ ಸೈಡ್ ಲೈನ್. ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರಿಗೆ ಈ ರೀತಿಯಾಗಿ ಆಗ್ತಾ ಇರುತ್ತೆ. ಈಗ ಜಗದೀಶ್ ಶೆಟ್ಟರ್ ಅವರ ಸರದಿ. ಆಗ ಮುಖ್ಯಮಂತ್ರಿ ಆಗಿದ್ದಂಥವರು ಈಗ ಬೇಡವಾದರ ಶೆಟ್ಟರ್ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಜಗದೀಶ್ ಶೆಟ್ಟರ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ? ಯಾವ ಕಾರಣಕ್ಕೋಸ್ಕರ ಈ ಅನುಮಾನ ಪ್ರಶ್ನೆಗಳು ಬರ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಸೈಡ್ ಲೈನ್ ಮಾಡ್ತಾ ಇರೋದಾದ್ರೂ ಯಾರು? ಯಾಕಂದ್ರೆ ಯಾರ್ದಾದ್ರೂ ಪಿತೂರಿ ಇರುತ್ತೆ, ಯಾರ್ದಾದ್ರೂ ಒಂದ್ ಸ್ವಲ್ಪ ಒತ್ತಡ ಇರುತ್ತೆ, ಅವ್ರ ಹೆಸರನ್ನು ಹಾಕಬೇಡಿ ಅಂತ. ಯಾರು ಹಾಗಾದ್ರೆ ಅವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಶೆಟ್ಟರ್ ಪಕ್ಷಕ್ಕೆ ಬೇಡವಾಗಿರೋದು ಆಂತರಿಕ ಕಚ್ಚಾಟವೋ, ಲೋಕಲ್ ರಾಜಕೀಯ ದಂಗಲ್ನಿಂದ ಶೆಟ್ಟರ್ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆಯಾ? ಪಕ್ಷದೊಳಗಿನ ಆಂತರಿಕ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಚ್ಚಾಟಕ್ಕೆ ಶೆಟ್ಟರ್ ಟಾರ್ಗೆಟ್ ಆದ್ರ ಶೆಟ್ಟರ್ಗೆ ಟಿಕೆಟ್ ಕೂಡ ಸಿಗಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಗುಜರಾತ್ ಮಾದರಿಯನ್ನು ಏನಾದ್ರೂ ಅನುಸರಿಸ್ಬಿಟ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಡೌಟ್ ಅಂತನೂ ಕೂಡ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಬಿಜೆಪಿಯಲ್ಲಿ. ಹಿಂದೆ ರಾಷ್ಟ್ರಪತಿ ಕಾರ್ಯಕ್ರಮದಲ್ಲಿ ಶೆಟ್ಟರ್ ಹೆಸರು ಇರಲಿಲ್ಲ. ನಾಳೆ ಮೋದಿ ಕಾರ್ಯಕ್ರಮದಲ್ಲೂ ಕೂಡ ಶೆಟ್ಟರ್ ಹೆಸರಿಲ್ಲ. ಮೋದಿ ಕಾರ್ಯಕ್ರಮಕ್ಕೆ ಶೆಟ್ಟರ್ ಹೆಸರು ಯಾಕೆ ಇರಬೇಕಾಗಿತ್ತು ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಭಾಗದ ಆ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಒಬ್ರು. ಇನ್ನ ಹುಬ್ಬಳ್ಳಿಯಲ್ಲಿ ಸತತವಾಗಿ 6 ಬಾರಿ ಗೆದ್ದಿರುವಂತವರು ಜಗದೀಶ್ ಶೆಟ್ಟರ್ ಅವರು. ಪ್ರೋಟೋಕಾಲ್ ಪ್ರಕಾರನೂ ಕೂಡ ಅವರ ಹೆಸರು ಇರಬೇಕಾಗಿತ್ತು, ಆದ್ರೆ ಕಾಣಿಸ್ತಾ ಇಲ್ಲ. ಅದು ಸರ್ಕಾರಿ ಕಾರ್ಯಕ್ರಮ ಬೇರೆ. ಪದೇ ಪದೇ ಕಡೆಗಣನೆ ಆಗ್ತಾನೆ ಇದ್ದಾರೆ ಜಗದೀಶ್ ಶೆಟ್ಟರ್. ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮದಿಂದ ಶೆಟ್ಟರ್ಗೆ ಕೋಕನ್ನು ಕೊಡಲಾಗಿದೆ. ಪ್ರಧಾನಿ ಜೊತೆ ವೇದಿಕೆಯಲ್ಲಿ ಸಿಎಂ, ಕೇಂದ್ರ ಮತ್ತು ರಾಜ್ಯ ಸಚಿವರು. ಶೆಟ್ಟರ್ ಕ್ಷೇತ್ರದಲ್ಲಿಯೇ ಕಾರ್ಯಕ್ರಮ ನಡೀತಾ ಇದೆ. ಆದ್ರೂ ಕೂಡ ಶೆಟ್ಟರ್ ಹೆಸರು ಮಾತ್ರ ಇಲ್ಲ. ಇದೇ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ.